ಇದೆ ಅಲ್ಲಿ ಹೋಗಿ ನೋಂದಣಿಯನ್ನ ಮಾಡಿಕೊಳ್ಳುವಂತಹ ಸೌಲಭ್ಯವನ್ನ ಕೊಟ್ಟಿದ್ದೇವೆ. ಎನಿವೇರ್ ರಿಜಿಸ್ಟ್ರೇಷನ್ ಆ ಜಿಲ್ಲೆ ಒಳಗಡೆ. ಸೊ ಇದು ಕೆಲವು ಕಡೆ ಒತ್ತಡ ಇರುವಂತಹ ನೋಂದಣಿ ಕಚೇರಿಗಳ ಮೇಲೆ ಒತ್ತಡ ಕಡಿಮೆ ಮಾಡಿ ಎಲ್ಲಿ ಕೆಲಸ ಕಡಿಮೆ ಇದೆ ಅಂತಹ ನೋಂದಣಿ ಕಚೇರಿಗಳಲ್ಲೂ ಕೂಡ ಸದುಪಯೋಗ ಆಗೋದ್ರಿಂದ ಸಾರ್ವಜನಿಕರಿಗೆ ತಡ ಆಗುವಂತಹದ್ದು ವಿಳಂಬ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈಗಾಗಲೇ ಆ ಒಂದು ಕ್ರಮವನ್ನ ನಾವು ಜಾರಿ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಕೆಲವು ನಗರ ಪ್ರದೇಶಗಳಲ್ಲಿ, ಬೆಂಗಳೂರು ಇರಬಹುದು ಅಥವಾ ಬೇರೆ ನಗರ ಪ್ರದೇಶಗಳಲ್ಲಿ ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇದೆ. ಶನಿವಾರ ಭಾನುವಾರನೂ ಕೂಡ ರಜಾ ದಿನಗಳಲ್ಲಿ ನೋಂದಣಿ ಕಚೇರಿಯನ್ನ ತೆರೀಬೇಕು ಅನ್ನುವಂತ ಬೇಡಿಕೆ ಬಹಳ ವರ್ಷಗಳಿಂದ ಇದೆ. ಯಾಕೆ ಅಂದ್ರೆ ಇಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು ತುಂಬಾ ಜನ ಇದ್ದಾರೆ. ಅವರಿಗೆ ನೋಂದಣಿ ಕೆಲಸಕ್ಕೆ ಉದ್ಯೋಗಕ್ಕೆ ರಜೆ ಹಾಕಿ ಬರಬೇಕಾದ್ರೆ ಅನಾನುಕೂಲ ಆಗುತ್ತೆ, ನಷ್ಟ ಆಗುತ್ತೆ. ಈ ಉದ್ದೇಶಗಳಿಂದ ರಜಾ ದಿನ ಅವರಿಗೆ ಆ ಸೌಲಭ್ಯವನ್ನ ಒದಗಿಸಿಕೊಟ್ರೆ ಅದು ಅನುಕೂಲ ಆಗುತ್ತೆ. ದುಡಿಯುವ ವರ್ಗದ ಜನಗಳಿಗೆ, ವರ್ಕಿಂಗ್ ಕ್ಲಾಸ್ಗೆ, ಯಾರು ನೌಕರಿಯಲ್ಲಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಕೆಲವರು ರಾಜ್ಯದ ಹೊರಭಾಗದಿಂದ ಬರ್ತಾರೆ, ಅವರು ಅಲ್ಲಿಂದ ಬರಬೇಕು ಅಂದ್ರೆ ಅಲ್ಲಿನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರಬೇಕಾಗತ್ತೆ. ಹಾಗಾಗಿ ಶನಿವಾರ ಮತ್ತು ಭಾನುವಾರ ಅಂದ್ರೆ ಎರಡನೇ ಶನಿವಾರ, ನಾಲ್ಕನೇ ಶನಿವಾರ ಮತ್ತು ಭಾನುವಾರ ದಿನಾನೂ ಕೂಡ ನಮ್ಮ ನೋಂದಣಿ ಕಚೇರಿಯನ್ನ ತೆರೆದ್ರೆ ಅದರಿಂದ ಮಧ್ಯಮ ವರ್ಗಕ್ಕೆ, ದುಡಿಯುವಂತ ನೌಕರಿ ಮಾಡ್ತಕ್ಕಂತ ಜನಗಳಿಗೆ, ಸ್ಯಾಲರಿಡ್ ಕ್ಲಾಸ್ಗೆ ಅನುಕೂಲ ಆಗುತ್ತೆ. ಇದು ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಮಧ್ಯಮ ವರ್ಗದ ಬೇಡಿಕೆ ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮಗೆ ಹಿಂದೆ ಈ ವರ್ಷದಲ್ಲಿ ಬಜೆಟ್ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ರು. ಇದನ್ನ ಈ ವರ್ಷ ನೀವು ಓಪನ್ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಬೇಕಾದಂತಹ ಎಲ್ಲ ಕಾನೂನು ತಿದ್ದುಪಡಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಕ್ಯಾಬಿನೆಟ್ ಇಂದ ರೂಲ್ಸ್ ಬದಲಾವಣೆಗೆ ಒಪ್ಪಿಗೆಯನ್ನ ತೆಗೆದುಕೊಂಡು DPR ನಿಂದನೂ ಕೂಡ ನಾವು ಒಪ್ಪಿಗೆಯನ್ನ ಪಡೆದುಕೊಂಡು ನಮ್ಮ ಸಾಫ್ಟ್ವೇರ್ ಅಲ್ಲೂ ಕೆಲವು ಬದಲಾವಣೆಗಳನ್ನ ಮಾಡಬೇಕು. ಅದು ಈಗ ಅಂತಿಮ ಘಟ್ಟದಲ್ಲಿದೆ. ಸೊ ನಾವು ಅಕ್ಟೋಬರ್ 21ನೇ ತಾರೀಕಿನ ನಂತರ ಪ್ರತಿ ನೋಂದಣಿ ಜಿಲ್ಲೆಯಲ್ಲಿ ಒಂದು ನೋಂದಣಿ ಕಚೇರಿಯನ್ನ ರಜಾ ದಿನ ಶನಿವಾರ, ರಜಾ ದಿನ ಭಾನುವಾರನೂ ಕೂಡ ತೆರೆಯತಕ್ಕಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಇದನ್ನ ಅಕ್ಟೋಬರ್ 21ರಿಂದ ನಾವು ಜಾರಿ ಮಾಡ್ತೇವೆ. ಆ ನೋಂದಣಿ ಜಿಲ್ಲೆಯಲ್ಲಿ ಕೆಲವು ಕಡೆ 5, 6, 7 ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಇರ್ತವೆ. ಅವುಗಳ ಪೈಕಿ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ನಾವು ರಜಾ ಶನಿವಾರ ಮತ್ತು ಭಾನುವಾರ ದಿನ ತೆರೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದು ಯಾವುದು ಅಂತೇಳಿ ಅವಧಿಗೆ ಮೊದಲೇ ನಾವು ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ. ಜನ ನೋಂದಣಿಗೆ ಅರ್ಜಿ ಹಾಕಿದಾಗ ಯಾವುದು ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿಯನ್ನ ಅವರಿಗೆ ಆನ್ಲೈನ್ ಅಲ್ಲಿ ಅಲ್ಲೇ ಕೊಡ್ತೇವೆ. ಅವರು ನಮ್ಗೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ತಾರೆ. ನೋಂದಣಿಗೆ ಅಪ್ಲೈ ಮಾಡಿದಾಗ ಇಂಥ ಕಚೇರಿ ಶನಿವಾರ ಭಾನುವಾರ ತೆರೆದಿರುತ್ತೆ ಅನ್ನುವಂತ ಮಾಹಿತಿ ಅವರಿಗೆ ಕೊಡ್ತೇವೆ. ಅವರಿಗೆ ಇಷ್ಟ ಇದ್ದಲ್ಲಿ ಶನಿವಾರ ಭಾನುವಾರ ತಗೊಳ್ಬಹುದು. ಇಲ್ಲ ಅಂತಂದ್ರೆ ಮಾಮೂಲಿ ಪ್ರಕಾರ ಅವ್ರು ಹೋಗಿ ಎಲ್ಲಿ ಬೇಕಾದ್ರೂ ನೋಂದಣಿಯನ್ನ ಮಾಡಿಸ್ಕೊಳ್ಬಹುದು. ಇದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಅನ್ವಯಿಸುವಂತಹದ್ದು. ಆದ್ರೆ ಬಹುತೇಕ ಏನು ವೇತನದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ನೌಕರರು ಇದ್ದಾರೆ, ಅವರಿಗೆ, ಅದು ಖಾಸಗಿ ವಲಯದಲ್ಲಿರ್ಬೋದು, ಅವರು ಸರ್ಕಾರಿ ವಲಯದಲ್ಲಿರ್ಬೋದು, ಅಂತವರಿಗೆ ಇದು ಸುಗಮ ಆಡಳಿತ, ಬೆಟರ್ ಗವರ್ನೆನ್ಸ್ ಒಂದು ಹೆಜ್ಜೆಯಾಗಿ ನಮ್ಮ ಇಲಾಖೆಯವರು ಇದನ್ನ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಬದಲಿಯಾಗಿ ಬಹುಶಃ ಮಂಗಳವಾರ ದಿನ ಆ ಕಚೇರಿ ಬಂದಿರುತ್ತೆ. ಆ ಮಂಗಳವಾರ ಅವ್ರು ಯಾವುದು ಬಂದಿರ್ತದೆ ಅದಕ್ಕೆ ಬದಲಿಯಾಗಿ ಭಾನುವಾರ ತೆರೆಯುವಂತಹದ್ದು, ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡುವಂತಹದನ್ನ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಅಕ್ಟೋಬರ್ 21 ನಂತರ ಇದು ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ತರುವಂತಹ ತೀರ್ಮಾನವನ್ನು ಮಾಡಿದ್ದೇವೆ.
ಜನರ ಸೌಕರ್ಯಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ಇದನ್ನ ನಾವು ತಗೊಂಡ್ ಬಂದಿರೋದು. ವಂಚನೆಗಳಿಗೆ ಕಡಿವಾಣ ಹಾಕ್ಬೇಕು, ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ತಂದಿದ್ದೇವೆ. ಹಾಗಾಗಿ ಮುಂದಿನ ತಿಂಗಳು ಇವಾಗ ನಾವು ಅವಧಿಗೆ ಮೊದಲೇ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಮುಂದಿನ ತಿಂಗಳು ನೀವು ಯಾವ್ದಾದ್ರೂ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನುವಂತಹ ನಿಮಗೆ ಅವಶ್ಯಕತೆ ಇದ್ದಲ್ಲಿ ತಾವು ಈಗಲೇ BBMPಗೆ ಅಪ್ಲೈ ಮಾಡಿಬಿಟ್ಟು ಈ ಖಾತಾವನ್ನ ಪಡ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿ, ನಾವು BBMP ಅವರಿಗೆ ಮಾತಾಡ್ತೇವೆ, ಅವ್ರಿಗೆ ಮನವರಿಕೆ ಮಾಡ್ತೇವೆ. ಯಾರ್ದು ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಅವ್ರದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಅವ್ರ ಹತ್ರ ಈಗಾಗಲೇ ಹೇಳಿದ್ದೇನೆ. ಅಲ್ಲಿ ಸ್ಪೆಷಲ್ ಕಮಿಷನರ್ ಇದನ್ನ ನೋಡ್ಕೊಳ್ತಕ್ಕಂಥವ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ದೇನೆ. ಆದ್ರೆ ಇದು ಒಂದು ಒಳ್ಳೆಯ ಆಡಳಿತದ ಹೆಜ್ಜೆ ಆಗಿದೆ. ಜನಗಳಿಗೆ ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನ ತಡೆಗಟ್ಟುವಂತಹದ್ದಾಗಿದೆ. ಅಕ್ರಮಗಳಿಗೆ ಬಹಳ ಇದು ಇವತ್ತಿಂದಲ್ಲ, ನೀವು ಈಗ ಸುಮಾರು ಜನ ಇಲ್ಲಿಗಲ್ ಲೇಔಟ್ಸ್ ಎಲ್ಲ ಇದೇ ರೂಟ್ ಅಲ್ಲೇ ಬರ್ತಾ ಇರೋದು. ಇಲ್ಲಿಗಲ್ ಲೇಔಟ್ಸ್ ಎಲ್ಲ ಇದೇ ರೂಟ್ ಅಲ್ಲಿ. ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕ್ಬಿಟ್ರೆ ಒಂದು ವರ್ಷಕ್ಕೆ ಒಂದು 500, 600, 700 ಕೋಟಿಯಷ್ಟು ಬೆಂಗಳೂರು ಸುತ್ತಮುತ್ತ ಒಂದರಲ್ಲೇ ನಷ್ಟ ಆಗ್ತಾ ಇರಬಹುದು. ಅದೆಷ್ಟು ಖಾತೆಗಳು ಫೇಕ್ ಖಾತೆ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿದೀವಿ, ನಾನು ಲೆಕ್ಕ ಹಾಕಿಸ್ಬೇಕು ಅಂದ್ರೆ ಅದೇ ಒಂದು ಪ್ರಾಜೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ಎಷ್ಟು ಮಿಸ್ಕ್ಲಾಸಿಫೈ ಮಾಡಿದ್ದಾರೆ. ಆಕ್ಚುಲಿ 91% ಅಂದ್ರೆ ಅದರ್ಸ್ ಅಂತ ಹಾಕಿದ್ದಾರೆ. 91% ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಅದರ್ಸ್ ನೀವು ಅವರು ಯಾವ ಕ್ಯಾಟಗರಿ ಅಂತ ಡಿಕ್ಲೇರ್ ಮಾಡಿಲ್ಲ. ಡಿಕ್ಲೇರ್ ಮಾಡದೆ ಬರೀ ಅದರ್ಸ್ ಅಂತ ಒಂದು ಕ್ಯಾಟಗರಿಗೆ ಹಾಕಿದ್ದೀರಿ ಅಂದ್ರೆ ಎಲ್ಲ ಒಂದ್ ಕಡೆ ನನ್ಗೆ ಅನುಮಾನ ಬರುತ್ತೆ. ಅಷ್ಟು ಬೋಗಸ್ ಅಂತ ನಾನು ಹೇಳೋದಿಲ್ಲ, ಅಷ್ಟು ಪ್ರಮಾಣ ಇಲ್ಲ. ಬಟ್ ಈವನ್ 10% ಇದ್ರೂ ಕೂಡ ದಟ್ ಇಸ್ ಅ ಬಿಗ್ ಸೈಜ್. ಸೊ ಇದು ಅಕ್ರಮಗಳನ್ನ ನಾವು ತಡೆಗಟ್ಟಬೇಕಾಗುತ್ತೆ. ನಡೀತಾ ಇರೋದು ಗೊತ್ತಿದ್ರು ಕೂಡ ನಾವು ಕಣ್ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ ಆ ರೀತಿ ನಾವು ಮುಂದುವರಿಯೋದಕ್ಕೆ ಆಗೋದಿಲ್ಲ. ನಾವು ಇಷ್ಟೇ, ಈಗ ಅಕ್ರಮ ಬಡಾವಣೆಗಳು ಇವೆಲ್ಲ ಸ್ವಲ್ಪ ಕಡಿವಾಣ ಆಗ್ಬೇಕು. ಯಾರು BBMPನವರು, ಗ್ರಾಮ ಪಂಚಾಯತಿಯವರು, ಮುನ್ಸಿಪಾಲಿಟಿಯವರು ಯಾರಿಗೆ ಖಾತಾ ಕೊಡ್ತಾರೆ ಅದು ಅವ್ರಿಗೆ ಬಿಟ್ಟಂತ ವಿಷಯ. ನಾನು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇಂದ ನಾನು ಇಂಥವ್ರು ಕೊಡಿ ಇಂಥವ್ರು ಕೊಡಬೇಡಿ ಅಂತ ನಾನು ಅವ್ರಿಗೆ ಹೇಳಕ್ಕಾಗಲ್ಲ. ಅವ್ರು ಯಾರಿಗಾದ್ರೂ ಖಾತೆ ಕೊಡ್ಲಿ, ನಿಮ್ದು ಅಲ್ಲಿ ಖಾತೆ ಇದ್ರೆ ನಿಮ್ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ ಖಾತಾ ಇಲ್ಲದೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ ಆಗೋದಿಲ್ಲ. ಇಷ್ಟು ದಿನ ಸಾವಿರಾರು ಪ್ರಕರಣಗಳು, 16,000 ಪ್ರಕರಣಗಳು ಆಕ್ಚುಲಿ ಖಾತಾ ಇಲ್ಲದೆ, ಮೂಲ ಖಾತೆನೇ ಇಲ್ಲದೆ ಬೋಗಸ್ ಖಾತೆ ಮೇಲೆ ನಡೆದಿದ್ದಾವೆ ಅನ್ನುವಂತಹದ್ದು ನಮ್ಮ ಅನುಮಾನ ಇದೆ. ಈ ತರ ಅಕ್ರಮಗಳು ಕಡಿವಾಣ ಹಾಕಬೇಕು ಅಂತೇಳಿ ಸ್ವಲ್ಪ ಧೈರ್ಯವಾಗಿ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಆರಂಭದಲ್ಲಿ ಕೆಲವರಿಗೆ ಸ್ವಲ್ಪ ಇದು ತೊಂದರೆಗಳು, ಸಣ್ಣ ಪುಟ್ಟ ತೊಂದರೆಗಳು ಆಗ್ಬಹುದು, ಒಂದು 15-20 ದಿನ, ಒಂದು ತಿಂಗಳ ಮಟ್ಟಿಗೆ. ಆದ್ರೆ ಅದಾದ ನಂತರ ಕನಿಷ್ಠ ಒಂದು ನ್ಯಾಯ ಅನ್ನೋದು ನಾವು ಸ್ಥಾಪನೆ ಮಾಡ್ದಂಗಾಗತ್ತೆ. ಅನ್ಯಾಯ ಆಗೋದನ್ನ, ಅಮಾಯಕರಿಗೆ ವಂಚನೆ ಆಗೋದನ್ನ ಕಡಿವಾಣ ಹಾಕದಂಗ ಆಗುತ್ತೆ. ಆರಂಭದಲ್ಲಿ ಕೆಲವರಿಗೆ ತೊಂದರೆ ಆಗ್ಬಹುದು, ಕೆಲವರಿಗೆ ತೊಂದರೆ ಆಗೋರ್ಗಿಂತ ಇದು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ತೊಂದರೆ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ನಾವು ಅಮಾಯಕರು ಅನ್ನೋ ತರ, ನಾವು ವಿಕ್ಟಿಮ್ಗಳು ಅನ್ನೋ ತರ, ನಿಜವಾದ ವಿಕ್ಟಿಮ್ಗಿಂತ ಚೆನ್ನಾಗಿ ಅವರು ವಿಕ್ಟಿಮ್ ಅಂತ ತೋರಿಸ್ತಾರೆ. ಇವೆಲ್ಲ ಇರ್ತವೆ. ಆದ್ರೂ ಕೂಡ ಇದು ಒಂದು ಇಡಲೇಬೇಕಾದಂತ ಅನಿವಾರ್ಯ ಹೆಜ್ಜೆ ಆಗಿರೋದ್ರಿಂದ ಹಿಂದೆ ಗವರ್ಮೆಂಟ್ ಅಲ್ಲಿ ಇದು ರಿಜಿಸ್ಟ್ರೇಷನ್ಸ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸರ್ಸ್ ಮೇಲೆ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ರಿ ಅಂತ ಹಿಂದೆ ಗವರ್ಮೆಂಟ್ ಅಲ್ಲಿ, ಅಂದ್ರೆ ಸಿದ್ದರಾಮಯ್ಯನವರೇ CM ಇದ್ದಾಗ ಆದೇಶ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಂತ ಸರ್ಕಾರದಲ್ಲಿ ಅವತ್ತು IGR ಅವರು ರಿಪೋರ್ಟ್ ಮಾಡಿ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಎನ್ಕ್ವೈರಿಯಲ್ಲಿ ಎಲ್ಲ ಆಫೀಸರ್ಗಳು ಖುಲಾಸೆ ಆದ್ರು. ಎನ್ಕ್ವೈರಿಯಲ್ಲಿ ಏನ್ ಹೇಳ್ತದೆ, ಅವ್ರು ಖಾತೆ ಕೊಟ್ಟಿದ್ದಾರೆ, ಖಾತೆ ಆಧಾರದ ಮೇಲೆ ಇವ್ರು ಮಾಡಿದ್ದಾರೆ, ಇವ್ರದ್ದು ಏನ್ ತಪ್ಪಿಲ್ಲ. ಸೊ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋದು ಒಂದು ಕಡೆ, ಇನ್ನೊಂದು ಕಡೆ ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ಅನ್ನೋದು ಮತ್ತೊಂದು ಕಡೆ. ಇಂಥವುಗಳ ನಡುವೆ ನಾವು ಅಸಹಾಯಕರಾಗಿ ಕೂರಬಾರದು ಅನ್ನುವ ಉದ್ದೇಶದಿಂದ ಸ್ವಲ್ಪ ಈ ಧೈರ್ಯವಾದಂತ ಹೆಜ್ಜೆಯನ್ನ ಇಟ್ಟಿದ್ದೇವೆ. ನಾನು ನಮ್ಮಲ್ಲೂ ಮನವಿ ಮಾಡ್ತೇನೆ, ಇದು ಏನಾದ್ರೂ ಪ್ರಶ್ನೆ, ಒಂದೇ ಲಾಸ್ಟ್ ಸೆಂಟೆನ್ಸ್, ಏನೇ ಪ್ರಶ್ನೆ ಇದ್ರೂ ನಮ್ಮನ್ನು ಕೇಳಿ, ನಾವು ಉತ್ತರ ಕೊಡ್ತೇವೆ. ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಇದೊಂದು ಆಡಳಿತ ಸುಧಾರಣಾ ಹೆಜ್ಜೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಿಮಗೆ ಏನೋ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ,
ಇದ್ರೆ ಅವಧಿಗೆ ಮೊದಲೇ ಹೋಗಿ ದಯವಿಟ್ಟು ಈ ಖಾತಾವನ್ನ ಪಡ್ಕೊಳ್ಳಿ. ನಿಮ್ಗೆ ಈ ಖಾತಾ ಪಡ್ಕೊಂಡ್ರೆ ಯಾವ್ದು 100% ಯಾವ್ದು ತೊಂದರೆ ಇಲ್ಲದೆ ನಿಮ್ದು ರಿಜಿಸ್ಟ್ರೇಷನ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಆದ್ರೆ ಯಾರೋ ಪಾಪ ಸಾಮಾನ್ಯ ಜನರ ಹೆಸರನ್ನ ಸೋಗಿನಲ್ಲಿ ದುರುಪಯೋಗ ಆಗುವಂತವರಿಗೆ ನಾವು ಅವಕಾಶ ಮಾಡಿಕೊಡೋದು ಬೇಡ ಅಂತ ನಾನು ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.